69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ, ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಬಾರಿ ರಾಜ್ಯ ಸರ್ಕಾರವೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪ್ರತಿ ಇಲಾಖೆಗೂ ಸುತ್ತೋಲೆ ಹೊರಡಿಸಿದೆ. ಇಂದು ನಮ್ಮ ಶಾಲೆಯ ಯಶಸ್ಸನ್ನು ಪಡೆಯಲಿ ಎಂದು ಬಯಸುತ್ತೇನೆ. ಧನ್ಯವಾದಗಳು. ಹರಿದು ಹಂಚಿ ಹೋಗಿದ್ದಂಥ ಆ ಎಲ್ಲ ಕನ್ನಡ ನಾಡುಗಳನ್ನು ಒಗ್ಗೂಡಿಸಿದಂತಹ ದಿನವನ್ನು ಕರ್ನಾಟಕದ ಏಕೀಕರಣ ಅಂತೇಳಿ ಕರೀತಾ ಹೋಗ್ತೇವೆ. ಆ ದಿನವನ್ನು ಕನ್ನಡ ರಾಜ್ಯೋತ್ಸವದ ಹಬ್ಬದ, ಕನ್ನಡ ನಾಡಿನ ಹಬ್ಬದ ದಿನ ಅಂಥೇಳಿ ಆಚರಿಸ್ತಾ ಇದ್ದೇವೆ. ನಮಸ್ಕಾರ. ನಾಡಿನ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು SJR ಕೆಂಗೇರಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆ ವನಮಾಲ. ಜೊತೆಗೆ ನಿನ್ನೆ ದೀಪಾವಳಿ ಆದ್ರೂ ಸಹ ದೀಪಾವಳಿ ಅಂತ ಲೆಕ್ಕಿಸ್ದೇ ಅವ್ರು ನಿನ್ನೆ ಬಂದು ರಿಹರ್ಸಲ್ ಮಾಡಿ ಇವತ್ತೂ ಎಲ್ಲರೂ ತುಂಬ ಸಡಗರದಿಂದ ಭಾಗವಹಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಬೆಸ್ಕಾಮಲ್ಲೂ ಕೂಡ ವಿಜೃಂಭಣೆಯನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ. ಇವತ್ತಿನ ದಿನ ಸಮಸ್ತ ಜನತೆಗೆ ಹಾಗೂ ನಮ್ಮ ಬೆಸ್ಕಾಂ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ನೌಕರ ಬಾಂಧವರಿಗೆ ಹಾಗೂ ಗ್ರಾಹಕರಿಗೆ ಎಲ್ಲರಿಗೂ ಈ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ, ನಾವು ಈ ವರ್ಷ ಈ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷವೂ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ಅತಿ ವಿಜೃಂಭಣೆಯಿಂದ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ದೀವಿ. ಖಾಸಗಿ ಸ್ಕೂಲು, ಕಾಲೇಜುಗಳು, ITBT ಕಂಪನಿಗಳು, ಮಾಲ್ಗಳು, ಕನ್ನಡಿಗರೊಂದಿಗೆ ಬೇರೆ ರಾಜ್ಯದ ಜನಗಳು ಸಹ ಸೇರಿಕೊಂಡು ಕನ್ನಡದ ರಾಜ್ಯೋತ್ಸವವನ್ನು ಆಚರಿಸಬೇಕೆಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಹ ನಾಡಿನ ಜನತೆಗೆ ಮನವಿ ಮಾಡಿದ್ದಾರೆ.